ಇಲ್ಲಿ 75 ಸೀಟ್ಸು ಗೌರ್ಮೆಂಟ್ ಇದೆ, 25% ಮ್ಯಾನೇಜ್ಮೆಂಟ್. ಒಂದು 3 ಸೀಟ್ ಫಿಲ್ ಆಗಿಲ್ಲ ಅನ್ಸುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಿದ್ರೆ ಸಜೆಸ್ಟ್ ಮಾಡಿ. ಕಾಲೇಜ್ ಚೆನ್ನಾಗಿದೆ. ಡೈರೆಕ್ಟ್ ಬಿಟ್ಟರೆ ನೆಕ್ಸ್ಟ್ ಮೈಸೂರಲ್ಲಿ ಇದ್ದಾನೆ, ಇದೊಂದು ಬ್ರ್ಯಾಂಡ್ ಕಾಲೇಜು. ಯಾಕಂದರೆ ಇಲ್ಲಿ ಅಲ್ಮಿನಿಗಳು ಯಾರು ಸಿದ್ದರಾಮಯ್ಯ, ಅಂಬರೀಷು, ಇನ್ನು ತುಂಬ ಜನ ಇದ್ದಾರೆ. ಅನ್ಬೋದು ನೀವು ಆಗ್ಬೋದು. ಸೊ ಇಲ್ಲಿ 4 ಸೆಮಿಸ್ಟರ್ ಇರುತ್ತೆ. BEd ಬರುತ್ತಲ್ಲ, ಬ್ಯಾಚುಲರ್ ಆಫ್ ಎಜುಕೇಷನ್, 4 ಸೆಮಿಸ್ಟರ್ ಇರುತ್ತೆ. ಅದರಲ್ಲಿ ಫಸ್ಟ್ ಸೆಮ್ ಬಂದು ನಿಮಗೆ ಮೇನ್ ಕಾಂಪೊನೆಂಟು ಮೈಕ್ರೋ ಟೀಚಿಂಗ್ ಅಂತ. ಈಗ ಮ್ಯಾಕ್ರೋ ಟೀಚಿಂಗ್ ಅಂದರೆ ಕ್ಲಾಸ್ ರೂಮ್ಗೆ ಹೋಗ್ಬಿಟ್ಟು ಒಂದು 40 ನಿಮಿಷ ಪಾಠ ಮಾಡ್ತೀರಾ 4th ಸೆಮ್ಮಲ್ಲಿ. ಸೊ ಅದರದ್ದು ಒಂದು ಸ್ಮಾಲ್ ವರ್ಷನ್ ಮೈಕ್ರೋ ಟೀಚಿಂಗ್ ಅಂತ, ಒಂದು 5 ಮಿನಿಟ್ಸ್ ಟೀಚ್ ಮಾಡಬೇಕು. ಅದರಲ್ಲಿ ಮೈಕ್ರೋ ಗ್ರೂಪ್ಸ್ ಮಾಡ್ತಾರೆ, 10 ಮೆಂಬರ್ಸ್ ಈಚ್. ಈಗ ಎಷ್ಟು 3 ಜನ ಇದ್ದರೆ 10 ಜನ ಮಾಡ್ತಾರೆ. ಸೊ ಅವಾಗ ನೀವು ಅದರಲ್ಲಿ ಅಲ್ಲಿ ನೀವು 10 ಜನ ಮುಂದೆ ಪಾಠ ಮಾಡಬೇಕು. ಯಾಕಂದರೆ ಫಸ್ಟು ಆಟ ಹಾಕಬೇಕು, ಆಮೇಲೆ ಬೆಟ್ಟ ಹಾಕಬೇಕು. ಫಸ್ಟ್ ಆಟನೇ ಹತ್ತಿದ ಆಮೇಲೆ ಆ ಥರ ಸುಮ್ಮನೆ ಹೇಳಿ. ಸೊ ಆ ಥರ ಒಂದು ಮೈಕ್ರೋ ಟೀಚಿಂಗ್ ಅನ್ನೋದು ಫಸ್ಟ್ ಸೆಮ್ಮಲ್ಲಿ ಇರುತ್ತೆ. ಅದು ಈಗ ಹೇಳಿದ್ರಲ್ಲ ಆಲ್ರೆಡಿ ಸ್ಕಿಲ್ಸ್ ಇರುತ್ತೆ, ಸ್ಕಿಲ್ ಆಫ್ ಇಂಟ್ರೊಡಕ್ಷನ್. ಹೇಗೆ ಈಗ ನಾವು ಇಲ್ಲಿ ಬಂದು ನಿಂತ್ಕೊಂಡ್ವಿ, ಈಗ ನಮಗೇನು ಪ್ರಿಪ್ರೇಷನ್ ಇಲ್ಲ, ಸಡನ್ ಆಗಿ ಒಂದು 1 hour ಎಂಗೇಜ್ ಮಾಡಿದ್ರೆ ನೀವು ಮಾಡಂಗೆ ಇರಬೇಕು. ಅದಾದ್ಮೇಲೆ ಕಲಿತಾ ಹೋಗ್ತೀರ. ಯಾಕಂದರೆ ಈಗ ಒಂದು ಸಿನಿಮಾ ಬಗ್ಗೆ ನಾವು ಹೇಳ್ಬೋದು, ಇದು ಅಲ್ಲಿ ಶೂಟಿಂಗ್ ಮಾಡಿದ್ದೀವಿ, ಸಖತ್ತಾಗಿದೆ, ಹೀರೋಯಿನ್ ಚೆನ್ನಾಗಿದ್ದಾರೆ, ಬಟ್ ನೀವು ನೋಡೋದೇ ಗೊತ್ತಾಗೋದು. ಬಟ್ ನಾವು ನೋಡಿದ್ವಿ ಆಲ್ರೆಡಿ 2 ವರ್ಷ ಇದ್ದು ನೋಡಿದ್ವಿ, ಚೆನ್ನಾಗಿದೆ ಸಿನಿಮಾ. ಒಂಥರ ಸಿನಿಮಾ ಚೆನ್ನಾಗಿರ್ತದೆ, ಜಾಣದಾಸ ಅಂದ್ರೆ ಒಂದು ಲೆಕ್ಕದಲ್ಲಿ ಬಿಗ್ ಬಾಸ್ ಥರ. ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಇಲ್ಲಿ ಎಲ್ಲ ಮಾಡ್ಬೇಕು. ಎಲ್ಲರೂ ಒಂದು ಬ್ಯೂಟಿ ಆಫ್ ದಿ ಸ್ಪೋರ್ಟ್ಸ್ ಏನಪ್ಪ ಅಂದರೆ ನಿಮ್ಮ ಮುಂದೆ ಪಾಠ ಪ್ರವಚನ ಎಲ್ಲ ಕಲಿತೀರ, ಎಲ್ಲ ಕಲಿಲೇಬೇಕು, ಬರೀಲೇಬೇಕು. ಬಂದು ಮಾಮೂಲಿ ನೀವು ನಾರ್ಮಲ್ BSc, BA, BCom, BE ಅವರೆಲ್ಲ ಬಂದಿರೋದು ಯಾರು ಎನಿ ಕೋರ್ಸ್ ಆಗಿರುತ್ತೆ. ಬಟ್ ಇಲ್ಲಿ ಎಲ್ಲರೂ ಒಂದೇ. ಬಟ್ ಇಲ್ಲಿ ಯಾವುದೇ ಥರ ನಾನು ಸೈನ್ಸ್ ಅವನು, ನಾನು ಆರ್ಟ್ಸ್ ಅವನು, ಕಾಮರ್ಸ್ ಅವನು ಆ ಥರ ಫ್ರೆಂಡ್ಸ್ ಮೇಂಟೈನ್ ಮಾಡ್ಕೊಳಕ್ಕೆ ಹೋಗುತ್ತೆ. ಎಲ್ಲರ ಜೊತೆನೂ ಬೆಳೀಬೇಕು. ಸೊ ಅವಾಗ ನಿಮಗೆ ಖುಷಿ ಆಗುತ್ತೆ. ಇಲ್ಲಿ ಏನಂದರೆ ಅಸೈನ್ಮೆಂಟ್, ಟ್ಯುಟೋರಿಯಲ್ ಬರೆದು ಹೋಗೋ ಕೋರ್ಸ್ ಅಂತ ಎಲ್ಲರೂ ಬರಲೇಬೇಕು, ಕೊಡಲೇಬೇಕು. ಲಾಸ್ಟ್ ಡೇಟು ಅಂತ ಕೊಡ್ತಾರೆ, ಸಬ್ಮಿಷನ್ ಮಾಡೇ ಮಾಡ್ತೀರಾ. ಅಷ್ಟು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರೋದು. ಅದು ಹೇಗಿರೋ ನೀವು ಪಾಸ್ ಆಗೇ ಆಯ್ತೀರ. ಬಟ್ ನೀವು ಒನ್ಸ್ ಯು ಲುಕ್ ಬ್ಯಾಕ್, ನೀವು ಹಿಂದೆ ತಿರುಗಿ ನೋಡಿದಾಗ ನಾನು ಏನೇನು ಮಾಡಿದ್ದೆ. ಈಗ ಒಂದು ಡ್ರಾಮಾಲಿ ಈಗ ಯಾರೋ 10 ಜನ ಮಾಡ್ತಾ ಇದ್ದಾರೆ, ನೀವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ಬೋದು, ಏನಾಗಲ್ಲ, ಏನೋ ನಾನು ಇಷ್ಟೇ ನಾನು ಮಾಡೋದೇ ಇಷ್ಟು, ಹಿಂಗೆ ಮಾಡೋದು ಅಂತ ಹೋದ್ರೆ ಲಾಸ್ಟ್ ನಿಮಗೆ. ಸೊ ಎಷ್ಟು ನೀವು ಇನ್ವಾಲ್ವ್ ಆಯ್ತೀರಾ ಅವಾಗ ನೀವು ಅದರ ಕಲಿತೀರ. ಇದು ಸುಮ್ಮನೆ ಏನೋ ಥಿಯರಿ ಅಲ್ಲ, ಇದು ಒಂದು ಪ್ರೊಫೆಷನಲ್ ಕೋರ್ಸ್. ಈಗ ಏನೇ MBBS ಓದಿದ್ರು ಅವ್ನು ಮತ್ತೆ ಹೋಗಿ ಹಾಸ್ಪಿಟಲಲ್ಲಿ ಆಪರೇಷನ್ ಮಾಡೋದಾಗಲ್ಲ ತಾನೆ ಗೊತ್ತಾಗೋದು. ಸೊ ಆ ಥರ ನೀವು ಹ್ಯಾಂಡ್ಸ್ ಆನ್ ಇದೆ, ನೀವು ಎಷ್ಟು ನೀವು ಕಲಿಬೇಕು ಅಂದರೆ ಇನ್ವಾಲ್ವ್ ಆಗಿ. ಆಮೇಲೆ ನಮಗೆ 4th ಸೆಮ್ಮಲ್ಲಿ ಒಂದು ಹಿಡನ್ ಕರಿಕ್ಯುಲಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಎಷ್ಟೋ ವಿಷಯಗಳು ಈಗ ಇಲ್ಲಿ ತುಂಬ ಜಿಲ್ಲೆಗಳಿಂದ ಬಂದಿರ್ತೀರ, ನಾರ್ತ್ ಕರ್ನಾಟಕದಿಂದ ಬಂದಿದ್ದೀರಾ. ಈಗ ನಾನು ಚಾಮರಾಜನಗರ, ಮೈಸೂರವರು, ನಮ್ಮದ್ರಲ್ಲಿ ಕೇರಳದವರು ಇದ್ರು, ತಮಿಳ್ನಾಡವರೆಲ್ಲ ಇದ್ರು. ಸೊ ಒಂದು ಮತ್ತೆ ಅವಕಾಶ ಇರೋದು ಮಾತಾಡಕ್ಕೆ. ಸೊ ಅದೇ ಫಸ್ಟ್ ಸೆಮ್ಮಲ್ಲಿ ಮೈಕ್ರೋ ಟೀಚಿಂಗ್ ಅಂತ ಇರುತ್ತೆ. ಸೆಕೆಂಡ್ ಸೆಮಿಸ್ಟರ್ ನಿಮಗೆ ಏನದು ಸೆಕೆಂಡ್ ಸೆಮಿಸ್ಟರ್ ಸ್ಕೂಲ್ ವಿಸಿಟ್ಸ್ ಏನಿರುತ್ತೆ ಅಂದ್ರೆ ಈಗ 4th ಸೆಮ್ ಸೆಕೆಂಡ್ ಇಯರ್ಸ್ 4th ಸೆಮ್ಮಲ್ಲಿ ಹೋಗಿರ್ತಾರಲ್ಲ ಪಾಠ ಮಾಡಕ್ಕೆ, ಅವ್ರನ್ನ ನೀವು ನೋಡ್ತೀರ. ಯಾಕಂದ್ರೆ ನೀವು 4ನೇ ಸೆಮಿಸ್ಟರ್ ಪಾಠ ಮಾಡ್ಬೇಕಲ್ಲ. ಸೊ ಆಮೇಲೆ ಇನ್ನೊಂದು ಕಂಪ್ಯೂಟರ್ ಬಗ್ಗೆ, ಕಂಪ್ಯೂಟರ್ದು PPT ಪ್ರೆಸೆಂಟೇಷನ್ಸು, ICT. ಈಗ ಏನಾಗೋದಿಲ್ಲ, ಯಾರೋ ಸೀನಿಯರ್ಸ್ ಹತ್ರ ಇಸ್ಕೊಂಡು ಸಬ್ಮಿಟ್ ಮಾಡಿದ್ರು ಆಗುತ್ತೆ. ಬಟ್ ಆ ಥರ ಮಾಡಬೇಡಿ. ಈಗ ಟ್ಯುಟೋರಿಯಲ್ಸ್ ಅಂತ ಮಾಡ್ತಾರೆ. ಟ್ಯುಟೋರಿಯಲ್ಸ್ ಅಂತ ಮಾಡಿದಾಗ ಅದನ್ನು ಸೀರಿಯಸ್ ಆಗಿ ಮಾಡಿ. ಈಗ ಏನಾಗುತ್ತೆ ಗೊತ್ತಾ, ಎಲ್ಲರಿಗೂ ಬರುತ್ತೆ ಮಾರ್ಕ್ಸ್ 9.5, 9.8, 9.9, ನಂದು 9.16. ಇವ್ರಿಗೆ ಕಮ್ಮಿ 9.16. ಬಟ್ ನೀವು ಒಂದ್ಸರಿ ಹೊರಗಡೆ ಹೋದಾಗ ಆಫ್ಟರ್ BEd ಏನು ಕಲ್ತ್ರಿ, ಒಂದು 10 ನಿಮಿಷ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಅಂದರೆ ಅದು 9, 8 ಅವೆಲ್ಲ ಮ್ಯಾಟ್ರ್ ಆಗೋದು. ಸೊ ಇವಾಗ ನಿಮಗೆಲ್ಲ ಗೊತ್ತು, ಪಬ್ಲಿಕ್ ಸ್ಪೀಕಿಂಗು ಎಲ್ಲ ಸೆಲೆಬ್ರಿಟಿಗಳೆಲ್ಲ ಬಂದು ಮಾತಾಡ್ತಾರೆ. ಸೊ ನೀವು 4 ಜನ ನಿಮ್ಮ ಮಾತನ್ನ ಕೇಳಿಸ್ಕೊಳಕ್ಕೆ ಇರಬೇಕು. ಸೊ ಕಮ್ಯುನಿಕೇಷನ್ ಅಂದರೆ ಬರೀ ಮಾತಾಡೋದು ಮಾತ್ರ ಅಲ್ಲ, ಲಿಸ್ನಿಂಗ್ ಕೇಳಬೇಕು. ಈಗ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ, ಡಾಕ್ಟರ್ ವಿಶ್ವನಾಥ್ ಸರ್ ಅಂತ ಇದ್ದಾರೆ. ಅವರು ಈ ಒಂದೇ ಸೆಮಿಸ್ಟರ್, ಅವರು ಕರ್ನಾಟಕ ರಿಸೋರ್ಸ್ ಪರ್ಸನ್. ಸೊ ಅವ್ರ ಕ್ಲಾಸಸ್ನ ಕೇಳಿ,
ಅವರು ತುಂಬಾ ವಿಷಯಗಳು ಹೇಳ್ತಾರೆ ನಿಮಗೆ ಔಟ್ ಆಫ್ ದಿ ಸಿಲೆಬಸ್. ನಿಮ್ಗೆ ಅನ್ಸುತ್ತೆ ಏನೋ ಔಟ್ ಆಫ್ ದಿ ಸಿಲೆಬಸ್ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಏನು ನೀವು ಬಿ ಎಡ್ ಅಂಥದ್ದು ಏನಿರಲ್ಲ. ಈಗ ಟೈಪ್ಸ್ ಆಫ್ ಎಜುಕೇಶನ್ ಇಂಥವೆಲ್ಲ ನೀವು ಓದಿ ಬರೀತೀರ. ಸೊ ತುಂಬ ಅಂದರೆ ಕ್ಲಾಸಸ್ಗಳನ್ನ ಮಿಸ್ ಮಾಡಬೇಡಿ. ಹಾಗೆ ಕೇಳಲ್ಲ ಹಿಂಗೆ ಆಗುತ್ತೆ ಅಂತಲೂ ಅನ್ಕೋಬೋದು. ಬಟ್ ಲಾಸ್ ನಿಮಗೇನೆ ಅವ್ರನ್ನ ನಿದ್ರೆ ಮಾಡ್ತಾ ಇದ್ದಾರೆ ಅಲ್ಲ ಸುಮ್ಮನೆ. ನಾನು ಅಷ್ಟೊಂದು ಕೆಟ್ಟದಾಗ ಮಾತಾಡ್ತೀನಿ ಅಲ್ಲ. ಇಲ್ಲ ಮುಖ ಇರೋದು ಹಂಗೆ ಅರೇಂಜ್ ಮಾಡಿ ಆಯ್ತಾ. ಸೆಕೆಂಡ್ ಸೆಮಿಸ್ಟ್ರಲ್ಲಿ ಸ್ಕೂಲ್ ವಿಸಿಟ್ಸ್ ಇರುತ್ತೆ. ಸೊ ಥರ್ಡ್ ಸೆಮ್ಮಲ್ಲಿ ಬಂದು ಡ್ರಾಮ್ಯಾಟಿಕ್ಸ್ ಅಂತ ಒಂದು ಪೇಪರ್ ಇದೆ. ಯಾಕೆ ಡ್ರಾಮ್ಯಾಟಿಕ್ಸ್ ಮಾಡ್ತಾರೆ ಅಂದರೆ ನೀವೆಲ್ಲರೂ ಬೆಳಿಬೇಕು. ಈಗ ಸ್ಟೇಜ್ ಫೇರ್ಗಳು ಹೋಗ್ಬೇಕು. ಸೊ ಅಲ್ಲಿ ಯಾವುದೋ ಒಂದು ಪಾತ್ರ ಮಾಡಬೇಕಾಗತ್ತೆ. ಗಂಡ, ಹೆಂಡತಿ, ಮಗು, ಈ ಥರ ಎಲ್ಲ ನಿಮ್ಗೆ ಅನ್ಸುತ್ತೆ. ಇದೇನು ಒಂಥರ ಕ್ರಿನ್ಸ್ ಅನ್ಸುತ್ತೆ. ಯಾವುದು ಇದು ಕೋರ್ಸ್ ಈ ಥರ ಇದೆ. ನಾವು ನೋಡಿದ್ರೆ ನಮ್ಮ ಕೆಲಸ ಆಯಿತು, ಲ್ಯಾಬ್ ಆಯಿತು, ಹೋಗ್ತಿದ್ವಿ. ನಾವು ಸೈನ್ಸ್ BSc ಇರೋದು. ಸೊ ಆ ಥರ ನಿಮಗೆಲ್ಲ ಆ ಥರ ಫೀಲಿಂಗ್ಸ್ ಅನಿಸುತ್ತೆ. ಬಟ್ ಹೋಗ್ತಾ ಗೊತ್ತಾಗುತ್ತೆ. ಇದು ಹೆಂಗೆ ಅಂದರೆ ಈಗ ಒಂದು 20 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ ಅನ್ಕೊಳ್ಳಿ. ಈಗ ನೀವು ಎಷ್ಟು 13ನೇ ಫ್ಲೋರ್ ಹೋಗ್ಬೇಕು. ಈಗ ಅನ್ಕೊಂಡು ನೋಡಿದ್ರೆ ಹೆಂಗಪ್ಪ ರೀಚ್ ಆಗೋದು ಅಂತ ಅನ್ಸುತ್ತೆ. ಬಟ್ ಒಂದು ಸ್ಟೆಪ್ ಹಾಕಿದ್ರೆ ಅದೇ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಆ ಥರ ಈಗ ಸೆಮಿಸ್ಟರ್ ಮಾಡಿದ್ದಾರೆ, ಡಿವೈಡ್ ಮಾಡಿ. ಈಗ ಫಸ್ಟ್ ಸೆಮ್ ಆದಮೇಲೆ ನೀವು ಮರ್ತ್ಬಿಡ್ಬೋದಲ್ಲ. ಈಗ ಆನ್ಯುವಲ್ ಎಕ್ಸಾಮ್ ಆದರೆ 1 ವರ್ಷ ಫುಲ್ ನೆನಪಿಟ್ಕೋಬೇಕಿತ್ತು. ಸೊ ಸೆಕೆಂಡ್ ಸೆಮ್ ಹಂಗೆ ಥರ್ಡ್ ಸೆಮ್ಮು, ಫೋರ್ತ್ ಸೆಮ್ಮು. ಕೆಲವೊಂದು ಈಗ ಎಕ್ಸ್ಪೀರಿಯನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸಮ್ ಎಕ್ಸ್ಪೀರಿಯನ್ಸಸ್ ಆರ್ ಇನ್ಎಕ್ಸ್ಪ್ಲಿಕೇಬಲ್ ಅಂತ ಅಲ್ವಾ. ಈಗ ಈಜನ್ನ ನೀವು ಈಜು ಹೊಡೆದು ಕಲಿತೀರಾ ಇಲ್ಲ ಪುಸ್ತಕ ಓದಿ ಕಲಿತೀರಾ? ಕೈ ಬೀಸ್ಬೇಕು, ಹಿಂಗೆ ಮಾಡಬೇಕು. ಸೊ ಹಂಗೆ ನಿಮಗೆ ಅದು ಅರ್ಥ ಆಗುತ್ತೆ. ಸೊ ಕೋರ್ಸು ಚೆನ್ನಾಗಿದೆ. ಸೊ ಏನಂದ್ರೆ ಎಲ್ಲ ಇವರು ಸ್ಟ್ರೀಮ್ ಅವರು ಬಂದು ಇಲ್ಲಿ ಜಾಯ್ನ್ ಆಗ್ತಾರೆ. ಅದೊಂದು ಪ್ಲಸ್ ಪಾಯಿಂಟ್. ಮತ್ತೆ ಹುಡುಗರಿಗೆ ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಜಾಸ್ತಿ ಹುಡುಗಿರೇ ಇರ್ತಾರೆ. ಸೊ ಏನು ಗೊತ್ತಾ, ನಾವು ಹುಡುಗಿರನ್ನ ಮಾತಾಡ್ಸ್ತೀವನ್ನೆಲ್ಲ ಅಂದ್ರೆ ಮಾತಾಡ್ಸಿ, ಎಲ್ಲರ ಜೊತೆ ಬೆರೀರಿ. ಒಂದು ಹೆಲ್ತಿ ಡಿಸ್ಟೆನ್ಸ್ ಇರಲಿ ಅಷ್ಟೇ. ಅದೊಂದು ನಿಮ್ಗೆ ನೀವೇ ಬರ್ತೀರ, ಅಟೆಂಡೆನ್ಸ್ ನಿಮ್ಗೆ ಮೇಂಟೈನ್ ಆಗುತ್ತೆ. ಹಂಗೆ ಇನ್ನೇನು ಇಲ್ಲಿ ಅಂದ್ರೆ ಇಲ್ಲಿ ಪ್ರತಿಯೊಂದು. ಆಮೇಲೆ ಇನ್ನೊಂದೇನಂದ್ರೆ ಈಗ ತುಂಬಾ ಇವೆಂಟ್ಸ್ಗಳು ಮಾಡ್ತಾರೆ. ಈಗ ಮ್ಯಾಥಮೆಟಿಕ್ಸ್ ಡೇ, ಸೈನ್ಸ್ ಡೇ, ಎಲ್ಲ ಡೇಗಳು ಇರ್ತವೆ. ನಮ್ಗೆ ಬರೀ ಇಲ್ಲಿ ಬಂದಾಗ ಬರೀ 7 ದಿನ ಮಾತ್ರ ಗೊತ್ತಿತ್ತು. ಸಂಡೇ, ಮಂಡೇ, ಟ್ಯೂಸ್ಡೇ. ಇಲ್ಲಿ ಮ್ಯಾಥ್ಸ್ ಡೇ, ಸೈನ್ಸ್ ಡೇ, ಇನ್ಯಾವುದು ಬಯಾಲಜಿ ಡೇ, ಯಾವ್ದಾದ್ರು ಡೇಗಳು ಮಾಡ್ತಾನೆ ಇರ್ತಾರೆ. ಬಟ್ ಅಲ್ಲಿ ಕ್ಲಬ್ಸ್ಗಳೆಲ್ಲ ಮಾಡ್ತಾರೆ. ಈಗ ಸೈನ್ಸ್ ಕ್ಲಬ್, ಆರ್ಟ್ಸ್ ಕ್ಲಬ್, ಹ್ಯುಮ್ಯಾನಿಟೀಸ್ ಕ್ಲಬ್, ಇನ್ನೊಂದು ಯಾವ್ದಾದ್ರು ಅಸೆಂಬ್ಲಿ ಇರ್ತಾರೆ, ಡಿವಿಷನ್ಸ್. ಯಾಕೆ ಅದನ್ನ ಮಾಡ್ತಾರೆ ಅಂದ್ರೆ ಈಗ ನಿಮ್ಗೆ ಲೀಡರ್ಶಿಪ್ ಬರಲಿ ಅಂತ. ಈಗ ನೀವು ನನಗೆ ಏನು ಅಂತ ಕೂತ್ಕೊಂಡ್ರೆ ಲಾಸ್ಟ್ ನಿಮ್ಗೇನೆ. 2 ವರ್ಷ ಆದ್ಮೇಲೆ ಹಿಂದೆ ತಿರುಗಿ ನೋಡ್ಬೇಕಾ ನಿಮ್ಗೆ ಇರ್ಬೇಕು, ನಾನೇನೇನು ಮಾಡಿದೆ. ಎಲ್ಲರೂ ಅಸೈನ್ಮೆಂಟ್ ಬರೀತಾರೆ, ಟ್ಯುಟೋರಿಯಲ್ಸ್ ಸಬ್ಮಿಟ್ ಮಾಡ್ತಾರೆ, TP ಎಲ್ಲರೂ ಮಾಡಲೇಬೇಕು. ಸೊ ದ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಂಡ್ ಎಕ್ಸ್ಟ್ರಾರ್ಡಿನರಿ ಏನು? ದ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಮತ್ತೆ ಎಕ್ಸ್ಟ್ರಾರ್ಡಿನರಿ ಏನು ಡಿಫರೆನ್ಸ್ ಅಂದ್ರೆ ದಟ್ ಲಿಟಲ್ ಎಕ್ಸ್ಟ್ರಾ ಅಷ್ಟೇ. ನೀವೇನು ಅಸೈನ್ಮೆಂಟ್, ಟ್ಯುಟೋರಿಯಲ್ ಏನೇನೆಲ್ಲ ಮಾಡ್ತೀರಾ, ಒಂಚೂರು ಎಕ್ಸ್ಟ್ರಾ ಮಾಡ್ಬಿಡಿ ಅಷ್ಟೇ. ಈಗೇನು 5 ಗಂಟೆಗೆ ಹೋಗ್ಬೇಕಲ್ವ ಎಲ್ರೂ. ಒಂದು ಸರಿ ಏನೋ ಕರೀತಾರೆ, ಒಂದು ಚೇರ್ ಎತ್ಕೊಟ್ಬಿಟ್ರೆ ಏನಾಗಲ್ಲ, ಒಂದು ಚೇರ್ ಎತ್ಕೊಟ್ರಿ, ಇವ್ನು ಎಕ್ಸ್ಟ್ರಾ ಆರ್ಡಿನರಿ ಅಂತ ಅಂತಾರೆ. ಅಲ್ಲ, ನಾನು ಹಂಗೆ ಮಾಡಿದ್ದು ಅನ್ಕೋಬೋದು. ನಿಮ್ಗೆ ಬಗೆ ಹಿಡಿತಾ ಇದ್ದಾನೆ ಏನೋ ಅಂತ ಅನ್ಸ್ಬೋದು. ಬಟ್ ಆತರ ನಾವು ಏನು ಗೊತ್ತಾ, ಇವರು ಆಸ್ ಗುಡ್ ಆಸ್ ಯುವರ್ ಮೈಂಡ್ ಸೆಟ್. ನಾವು ಯಾವ ತರ ಆಲೋಚನೆ ಮಾಡ್ತೀವಿ ಅದೇ ನಾವು. ಇಲ್ಲ ಯಾರೋ ನಾನು ಟೀಚರ್ಸ್ ಹತ್ರ ಹೋಗಿ ನಾನು ದೊಡ್ಡ ಬಗ್ಗೆ ನನ್ನ ಮಗ ಅಂತ ಅನ್ಕೋಬಹುದು. ಆದ್ರೆ ನಾನು ಅನ್ಕೋಬೇಡಿ, ಇದೆಯಲ್ಲ ಗುರುವಿನ ಗುಲಾಮನಾಗುವಂತ. ಸೊ ನೀವೆಲ್ಲ ಗುರುಗಳಾಗೋರು. ಒಬ್ಬ ಒಳ್ಳೆ ಗುರು ಆಗ್ಬೇಕು ಅಂದ್ರೆ ಒಬ್ಬ ಒಳ್ಳೆ ವಿದ್ಯಾರ್ಥಿ ಆಗಿರ್ಬೇಕು ಅಲ್ವಾ. ಸೊ ಇದೇನು ಪಾಠ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ನೀವೇ ನಡೆದಾಗ ಅಲ್ಲಿ ಏನೇನು ದಾರಿಲಿ. ಈಗ ನಾನು ನಿಮ್ಗೆ ಕುಕ್ಕಡಿಲಿ ಇಲ್ಲಿ ಮೊಸಳೆ ಇದೆ, ಇಲ್ಲಿ ಮೀನಿದೆ, ಇಲ್ಲಿ ಹಳ್ಳ ಇದೆ, ಇಲ್ಲಿ ಹಾವಿದೆ ಅಂತ ಹೇಳೋದು ನೀವೇ ಒಂದ್ಸರಿ ಒಂದು ರೌಂಡ್ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಏನೇನಿದೆ ಅಂತ. ಸೊ ಅಂದ್ರೆ ನಿಮ್ಗೆಲ್ಲ ಈಗ ಸ್ಟಾರ್ಟಿಂಗು ಎದುರಿರ್ತೀರ ಅನ್ಸುತ್ತೆ, ಏನಪ್ಪ ಇದು ಹೊಸ ಕೋರ್ಸು. ಈಗ ಯಾವುದೇ ಕೆಲಸದ್ದು ತುಂಬಾ ಕಷ್ಟದ ಪಾರ್ಟ್ ಏನು? ಸ್ಟಾರ್ಟಿಂಗ್
ಸ್ಟಾರ್ಟಿಂಗ್ ನಿಮ್ಗೆ ಐಸ್ ಬ್ರೇಕ್ ಆಗೋವರೆಗೆ ಅಷ್ಟೇ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಸೆಮ್ ಅಲ್ಲೇ ನಮಗೂ ಹಂಗೆ ಅನಿಸ್ತಿತ್ತು, ಇದೇನಪ್ಪ ಇದು ಒಳ್ಳೆ ಸ್ಕೂಲ್ ಮಕ್ಕಳ ಥರ 10 to 5 ಕೂತ್ಕೋಬೇಕು ಮಧ್ಯಾಹ್ನ. ಆಮೇಲೆ ಇನ್ನೊಂದು ಏನಂದ್ರೆ ಬೆಸ್ಟ್ ಟೈಮ್ಸು, ಈಗ ನೀವು ಲಂಚು ಮಧ್ಯಾಹ್ನ ಎಲ್ಲರೂ ಶೇರ್ ಮಾಡ್ಕೊತೀನಿ, ಯಾರೋ ಒಂದು ಈಗ ಅಂದರೆ ಆಮೇಲೆ ಸೋಷಿಯಲ್ ಗ್ರೂಪ್ಸ್ಗಳು ಆಗ್ತವೆ, ಅವ್ರವ್ರ ಮೈಂಡ್ ಸೆಟ್ ಅಡ್ಜಸ್ಟ್ ಅವರು 3 ಜನ 4 ಜನ 10 ಜನ 8 ಜನ. ಬಟ್ ಯಾರು ಎಲ್ಲೇ ಆಗಲಿ ಒಂದು ಡಿವಿಷನ್ ಆಗ್ಬಾರ್ದು, ಆಗುತ್ತೆ ಮತ್ತೆ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆರ್ ನೀಡೆಡ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಆ ಡಿವಿಷನ್ ಆಗುತ್ತೆ, ಇದು ಆಗುತ್ತೆ, ಹಂಗೆ ಬೆರೀತಾ ಹೋಗಿ. ಇನ್ನೇನಾದ್ರು ಡೌಟ್ಸ್ ಇದೆಯಾ ಈ ಕೋರ್ಸ್ ಬಗ್ಗೆ? ಪ್ಲೇಸ್ಮೆಂಟ್ಸ್ ಬಗ್ಗೆನಾ? ಪ್ಲೇಸ್ಮೆಂಟ್ಸ್ ಬಗ್ಗೆ ಆಲೋಚನೆ ಈಗ ಏನು ಗೊತ್ತಾ, ಈಗ ನೀವು ಮುಗಿಸೋಕ್ಕೆ ಇದು 2024 25 26 27ಕ್ಕೆ ಪ್ರಳಯನೇ ಆಗಿರ್ಬೋದು ಆಗುತ್ತೆ. ಬಿ ಪಾಸಿಟಿವ್ ಆಯ್ತಾ. ಇದು ನಿಜ ಬಂದಿಲ್ಲ, ಇಂಥ ಮದುವೆ ಆಗಿದೆ ಆದರೆ ಏನು ಹೆಸರಿಟ್ಟೆ ಅಂತ ತಲೆಗೆಡಿಸ್ಕೊಬೇಡಿ, ಆಗುತ್ತೆ ಒಂದೊಂದಾಗಿ ಪ್ಲೇಸ್ಮೆಂಟ್ಸ್ ಆಗುತ್ತೆ ತಲೆಗೆ ಚೇಂಜ್ ಆಗುತ್ತೆ. ಸೊ ಏನಂದ್ರೆ ತುಂಬಾ ಮುಂದಿನ ತಲೆ ಕೆಡಿಸ್ಕೊ 4ನೇ ಸೆಮಿಸ್ಟರ್ ಬಗ್ಗೆ ಯೋಚನೆ ಮಾಡಿ, ಅಥವಾ ಹಿಂದಿಂದು ಈಗ ಕೆಲವರು ಇರ್ತಾರೆ, ನಾನು MSc ರನ್ ಮಾಡಿದ್ದೆ, BSc ಲಿಂಕ್ ಮಾಡಿದ್ದೆ, ಇಲ್ಲೇನು ಮಾಡ್ತಾರೆ ಅದು ಬಿಟ್ಬಿಡಿ. ಈಗ ಲೀವ್ ದಿಸ್ ಮೊಮೆಂಟ್, ಈ ಮೊಮೆಂಟಲ್ಲಿ ನೀವೇನು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ. ಈಗ ತುಂಬಾ ಆಲೋಚನೆಗಳು ಬೇಡ, ಅದೇನೊಂದು ವರ್ಡ್ ಇದೆಲ್ಲ ಕಾಂಪಿಟೇಷನ್, ಪ್ರೆಸೆಂಟ್ ಏನಿದೆ ರೈಟ್ ಬಿಫೋರ್ ಏನಿದೆ ನಿಮಗೆ ಅದನ್ನು ಮಾಡಿ ಎಂಜಾಯ್ ಮಾಡಿ. ಅಪಾರ್ಟ್ ಫ್ರಮ್ ದಸ್ ಅಂದರೆ ಒಳ್ಳೊಳ್ಳೆ ಫ್ರೆಂಡ್ಶಿಪ್ಸ್ ಬೆಳೆಯುತ್ತೆ, ಇಂಟ್ರಾಕ್ಷನ್ ಇರುತ್ತೆ. ಇನ್ನೇನು ಅಲ್ಲ, ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಕಾಲೇಜಿಂದ? ಈಗ ಚೆನ್ನಾಗಿದೆ, ಇವಾಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡಿದ್ದಾರೆ. ನಾವಿದ್ದಾಗ ಸ್ವಲ್ಪ ಇದರ ಪ್ರಾಬ್ಲಮ್, ಸ್ವಲ್ಪ ಬೆಂಚ್ಗಳು, ವಾಶ್ರೂಮ್ಸ್ ಎಲ್ಲ. ಆಮೇಲೆ ಇನ್ನೊಂದು ಹ್ಯೂಮನ್ ರಿಸೋರ್ಸ್, ಈಗ ಎಂಥ ಬೆಂಚು ಏನೇನು ಕುರ್ಚಿ ಹಾಕಿದ್ರು ಒಳ್ಳೊಳ್ಳೆ ಟೀಚರ್ಸ್ಗಳಿದ್ದಾರೆ, ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಳ್ಳಿ ಟೀಚರ್ಸ್ ಜೊತೆ. ಹಂಗಂತ ಏನು ತುಂಬ ಏನಿಲ್ಲ, ತುಂಬ ಇದು ದೂರ ಮಾಡಬೇಡಿ, ತುಂಬ ಹತ್ರನೇ ಇಲ್ಲ. ಎಸ್ಪೆಕ್ಟ್ ನಿಮ್ಮ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗಿ ಎಂಜಾಯ್ ಮಾಡಿ. ಈಗ ಯಾಕಂದರೆ ನಮ್ಮ ಟ್ರೆಂಡಲ್ಲಿ ಏನೋ ಈಗ 2 ವರ್ಷದಿಂದ ಈಗ ನಾವು ಹಳಬ್ರು ಆಗ್ಬಿಡ್ತೀವಿ. ಈಗ ನೀವು ಹೊಸ ಮೈಂಡ್ ಸೆಟ್, ಹೊಸ ಜನ್ರೇಷನ್. ಮೊದಲೇನೋ 10 ವರ್ಷಕ್ಕೆ ಜನ್ರೇಷನ್ ಚೇಂಜ್ ಆಗ್ತಿತ್ತು, ಈಗ 2 ವರ್ಷಕ್ಕೂ ಚೇಂಜ್ ಆಗ್ಬಿಡ್ತಾರೆ ಅಲ್ವಾ? ಯಾಕಂದ್ರೆ ನೀವೆಲ್ಲ ನಮಗಿಂತ ಅಪ್ಡೇಟೆಡ್ ಇರ್ತೀರ, ಬುದ್ಧಿವಂತರು ಇರ್ತಾರೆ. ಈಗ ನಾನು ಫೇಸ್ಬುಕ್ ಅನ್ನೋದ್ರೆ ನೀವು ಇನ್ಸ್ಟಾಗ್ರಾಮ್ ಇರ್ತಾರೆ, ನೆಕ್ಸ್ಟ್ ಇನ್ನೇನು ಅನ್ಬೋದು ಹಂಗೆ. ಸೊ ನಿಮ್ಮ ಒಂದು ಇದರಲ್ಲಿ ಎಂಜಾಯ್ ಮಾಡಿ. ಚೆನ್ನಾಗಿದೆ ಕಾಲೇಜಲ್ಲಿ, ಟೀಚರ್ಸು ಚೆನ್ನಾಗಿದ್ದಾರೆ, ಯೂಸ್ ಮಾಡ್ಕೊಳ್ಳಿ. ಕೋರ್ಸು ಚೆನ್ನಾಗಿದೆ. ಆಮೇಲೆ ಪ್ರತಿಯೊಂದು ಸ್ಕಿಲ್ಲೇ ಇದೆ. ಈಗ ನೀವು ಒಂದು ರಂಗೋಲಿ ಬರೀತೀರಾ, ಒಂದು ಟ್ಯಾಲೆಂಟ್ ಇದೆಯಾ, ಅದನ್ನು ಸ್ಕಿಲ್ ಅಂತಲೇ ಕನ್ಸಿಡರ್. ನಿಮಗೆ ಫಂಕ್ಷನಲ್ಲಿ ಎಲ್ಲರೂ ಮಾಡೋಕ್ಕಾಗಲ್ಲ, ಮರದ ಎಲ್ಲ ಕೊಂಬೆಗಳು ಗಟ್ಟಿಯಾಗಿರಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ. ಟೀಮ್ ಅಂದ್ರೆ ಏನು? ಟುಗೆದರ್ ಎವ್ರಿವನ್ ಅಚೀವ್ಸ್ ಮೋರ್ ಅಂತ. ಇದೊಂದು ಟೀಮ್ ವರ್ಕ್ B.Ed ಆಕ್ಚುಲಿ. ನಾನು ಒಬ್ಬನಿಂದಾನೆ ಅದೇನೋ ಅಂತೆಲ್ಲ, ವಿ ಲುಕ್ಸ್ ಬೆಟರ್ ವೆನ್ ಇಟ್ಸ್ ಇನ್ವರ್ಟೆಡ್ ಅಂತ. ವಿನ ಉಲ್ಟಾ ಮಾಡಿದ್ರೆ ವಿ ಆಗುತ್ತೆ. ಸೊ ವಿ ಒಂದು ಗ್ರೂಪ್ ಆಗಿ ಕೆಲಸ ಮಾಡಿ, ಅವಾಗ ನಿಮ್ಗೆ ಕೋರ್ಸ್ ಇಷ್ಟ ಆಗುತ್ತೆ. ಇಲ್ಲ ನಾನು ನಂದೇ ಅದಿರುತ್ತೆ, ಎಲ್ಲರಿಗೂ ಅದು ಕಾಮನ್ ಆಗಿರುತ್ತೆ. ಜೊತೆಗೆ ಬೇರೆ ಜೊತೆ ನೀವು ಇದು ಇನ್ವಾಲ್ವ್ ಆದಾಗ ಆ ಕೋರ್ಸ್ನ ನೀವು ಇನ್ನೂ ಎಂಜಾಯ್ ಮಾಡ್ತೀರ. ಈಗ ದುಃಖನ ನನಗೇನೋ ಆಯಿತು, ನಮ್ಮನೆ ಯಾರೋ ತೀರೋದ್ರು, ನಾವು ಊರವ್ರಿಗೆಲ್ಲ ಹೇಳ್ಕೊಂಡು ಎಷ್ಟು ದಿನ ಹೇಳ್ತೀರಾ ಇವ್ನು ಇದ್ದಿದ್ದೆ ಅಂತ. ಸೊ ದುಃಖ ನಾವು ಒಬ್ಬರೇ ತಗೋಬೇಕು. ಅದೇ ಸಂತೋಷನ ಪಿಜ್ಜಾ ನಾವು ಒಬ್ಬನೇ ತಿಂದರೆ ಏನಾಗುತ್ತೆ, ಹೊಟ್ಟೆ ನೋವು ಬರುತ್ತೆ. ನಿಮ್ಗೊಂದು ಚೂರು ಕೊಟ್ಟರೆ ಎಲ್ಲರೂ ಖುಷಿ ಪಟ್ಟು ಒಂದು ರೀಲ್ಸ್ ಮಾಡ್ತಾರೆ. ಹಂಗೆ ಸಂತೋಷ ನಾವು ಹಂಚ್ಕೋಬೇಕು. ಸೊ ಆ ಥರ ಒಂದು ಒಳ್ಳೆ ವೇದಿಕೆ ಇದು, ಪ್ಲಾಟ್ಫಾರ್ಮು. ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನೇನು ಕೋರ್ಸ್ ಬಗ್ಗೆ ಹೇಳಕ್ ಹೋಗಲ್ಲ, ಅಲ್ಲಿ ಆ ಕಾಂಪೋನೆಂಟ್ ಇರುತ್ತೆ, ಈ ಕಾಂಪೋನೆಂಟ್ ಇರುತ್ತೆ ಅಂತ ಹೇಳ್ಕೊಡ್ತಾರೆ. ಟೀಚರ್ಸ್ ಇದ್ದಾರೆ, ಸಂಬಳ ಕೊಡ್ತಾರೆ, ನೀವು ಕಲಿಲೇಬೇಕು, ಅದನ್ನ ನೀವು ಮಾಡಬೇಕು ಅಂಥದ್ದೇನಿಲ್ಲ. ಅದು ಅಲ್ಲಿ ಏನಿಲ್ಲ ಅದನ್ನ ನಾನು ಅಷ್ಟೇ ಹೇಳಕ್ ಬಂದೆ. ಇನ್ನು ಕಾಲೇಜ್ ಬಗ್ಗೆ ಹೇಳ್ಬೇಕು, ನನ್ನ ಬಗ್ಗೆ ಹೇಳ ಏನು ಅಂಥದ್ದೇನಿಲ್ಲ. ನಾನೊಬ್ಬ ಲೂಸರ್, ಆ್ಯಕ್ಚುಲಿ ಲೂಸರ್ ಅಂದರೆ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ, ನಾವು ಫೇಲ್ ಆದೆ ಒಂದು NI ಕಾಲೇಜ್ ENT ತಗೊಂಡೆ. ಅದಾದ್ಮೇಲಿಂದ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಂದ್ರೆ ಇವರೋದ ಕಾಲೇಜಲ್ಲಿ BSc ಮಾಡಿದೆ, ಒಂದು ಡಿಗ್ರಿ ಬೇಕಾಗಿತ್ತು ಅಂತ. ಅದಾದ್ಮೇಲಿಂದ ನಂದು ಮ್ಯಾಥಮೆಟಿಕ್ಸ್ ಎಲ್ಲ ವೇಕೆನ್ಸಿ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸುಮ್ಮನೆ ಒಂದು B.Edಗೆ ಜಾಯ್ನ್ ಆಗಿದೆ. ಸೊ B.Ed ಜಾಯ್ನ್ ಆದಾಗ ನಮ್ಗೆ ನಿಜವಾಗ್ಲೂ ಇಷ್ಟೊಂದು ಮಾತಾಡ್ತಾ ಇರಲಿಲ್ಲ, ಆ ನರ್ವಸ್ನೆಸ್ ಅದೆಲ್ಲ. ಬಟ್ ಏನೋ ಒಂದು ಅವಕಾಶ ಕೊಡಲಿ,
ಅದನ್ನ ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ನುಗ್ಗಿ ಹೋಗಿ ಮಾಡಿ. ಏನ್ ಗೊತ್ತಾ, ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅನ್ನೋನು ಏನು ಮಾಡಲ್ಲ. ಇಲ್ಲ ನಾನು ನಿಮ್ಗಿಂತ ಚೆನ್ನಾಗಿ ಮಾಡ್ತೀನಿ ಸ್ಪೀಚ್ನ, ಅವಾಗ ಅನ್ಸುತ್ತೆ. ಈಗ ಆಪರ್ಚುನಿಟಿ ಒಂಥರ ಐಸ್ ತರ, ನೀವು ನೋಡ್ತಾ ಇದ್ರೆ ಐಸ್ ಕ್ರೀಮ್ ತರ, ನೋಡ್ತಾ ಇದ್ರೆ ಕರ್ಗೋಗುತ್ತೆ. ಸೊ ಇದಾಗ ತಿನ್ಕೊಡ್ಬೇಕು. ಸೊ 2 ವರ್ಷ ಆದ್ಮೇಲೆ ನಿಮ್ಗೆ ಯಾರು ಕರೆಯಲ್ಲ ಇಲ್ಲಿ ಬಂದು, ಇಲ್ಲಿ ಟ್ಯುಟೋರಿಯಲ್ಸ್ ಮಾಡು, ಅಸೈನ್ಮೆಂಟ್ ಬರೋ, ಏನೇ ಆಗಲಿ, ಎನಿಥಿಂಗ್ ಇಸ್ ವರ್ತ್ ಡೂಯಿಂಗ್, ಡೂ ಇಟ್ ವಿತ್ ಆಲ್ ಯುವರ್ ಹಾರ್ಟ್ ಅಂತ ಒಂದು ಅದು ಮನ್ಸಿಟ್ಟು ಮಾಡಿ ಅಷ್ಟೇ. ಆಮೇಲೆ ನೀವು ರಿಗ್ರೆಟ್ ಮಾಡ್ಕೋಬಾರ್ದು. ಆಮೇಲೆ 1-2 ವರ್ಷ ಆದ್ಮೇಲೆ ನಾನು ಟೀಚಿಂಗ್ ಚೆನ್ನಾಗಿ ಮಾಡ್ಬೇಕಿತ್ತು, ನಾನು ಡ್ರಾಮಲ್ಲಿ ಇನ್ನೊಂದು ರೋಲ್ ಮಾಡ್ಬೇಕಿತ್ತು, ಆ ಥರ ರಿಗ್ರೆಟ್ಸ್ ಅಲ್ಲಿ ಬದುಕೋದು ಬೇಡ. ಜಾಸ್ತಿ ತತ್ವಗಳು ಹೇಳ್ತಾ ಇದ್ನ ಘಟ್ಟ ಅಂದ್ರೆ ಬಿಳಿ ಘಟ್ಟ ಅಂದ್ರೆ ಅಷ್ಟು ಅನ್ಸುತ್ತೆ ಅಲ್ಲ, ತಾತನ ಥರ ಮಾತಾಡಿದ್ರೆ ಹೇಳಿ. ಅಂದ್ರೆ ಯಾಕೆ ಅಂದ್ರೆ ಈಗ ನಾನು ಲಾಸ್ಟ್ 2 ವರ್ಷ ಬಿಡ್ಬೇಕಾದ್ರೆ ನಾನು ಒಂದು ಮಾತಾಡಿದೆ, ಅದು ಫೇರ್ವೆಲ್ ಸ್ಪೀಚ್, ಫೇರ್ವೆಲ್ ಟಾಕ್. ಇವಾಗ ನಿಮಗೆ ಫ್ರೆಷರ್ಸ್ಗೆ ಈಗ ನೆಕ್ಸ್ಟ್ ಏನಿದೆ ನಿಮಗೆ ಅದು ಒಂದು, ಈಗ ನಾನು ಒಬ್ಬ ಸಪ್ಲೈಯರ್ ಥರ ಇದಿದೆ, ಬಾತ್ ಇದೆ, ಪುಳಿಯೋಗರೆ ಇದೆ, ನಾರ್ತ್ ಇಂಡಿಯನ್ ಎಲ್ಲ ಹೇಳ್ಬೋದು ಅಷ್ಟೇ. ಸೊ ಅದು ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ, ಟೇಸ್ಟ್ ಮಾಡಿ, ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಕಾಲೇಜ್ ಚೆನ್ನಾಗಿರ್ತದೆ. ಇದೊಂದು ಬ್ರ್ಯಾಂಡ್ ವ್ಯಾಲ್ಯೂ ಬಂದಿಲ್ಲ ಇದ್ದಾಗ ನಮ್ಗೆ ಗೊತ್ತಾಗಲ್ಲ ಇದೇನೋ ಅಂತ ಅನ್ಸುತ್ತೆ. ಆಮೇಲೆ ಸೀನಿಯರ್ಸ್ ಬರ್ತಾರೆ, ಅವ್ರಿಂದ ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ಸ್ಗಳೆಲ್ಲ ಕಲಿಸ್ತಿರ್ತಾರೆ, ಅವ್ರನ್ನೆಲ್ಲ ಕೇಳಿ, ಏನಿಲ್ಲ ಕೇಳಿಸ್ಕೋಬೇಕು. ಫಸ್ಟು ನಿಮ್ಗೆ ಅನ್ಸುತ್ತೆ ಒಂದು ನಿದ್ದೆ ಎಲ್ಲ ಬರುತ್ತೆ, ಸ್ಕೂಲ್ ಮಕ್ಕಳ ಥರ ನಾವು ಕೂತ್ಕೊಂಡು ಪಾಠ ಕೇಳ್ಬೇಕಲ್ಲಪ್ಪ ಹಂಗೆಲ್ಲ ಅನ್ಸುತ್ತೆ. ಬಟ್ ಅದನ್ನ ಎಂಜಾಯ್ ಮಾಡಿ. ಈಗ ಇನ್ನೇನು ನಿಮ್ಮ ಕಡೆ ಏನು ಡೌಟ್ಸ್ ಇದೆ? ಊಟಕ್ಕೆ ಬಿಡಬೇಕು ಅಲ್ಲ, ಏನಾದ್ರು ನಾನು ಮಾತಾಡ್ತಾ ಇದ್ರಿಂದ ಏನಾದ್ರು ಯೂಸ್ ಆಗಿದ್ರೆ 1-2 ನಿಮಿಷ ಕೇಳಿ, ಇಲ್ಲ ಅಂದ್ರೆ ಊಟ ಮಾಡಿ, ಯಾಕಂದ್ರೆ ಅದು ಇಂಪಾರ್ಟೆಂಟ್. ಅಲ್ಲ, ನಾನು ಈಗ ನಾವು ಮಾತಾಡಿದ ಮೂಲಕ ಏನಾದ್ರು ಯೂಸ್ ಆಯ್ತಾ? ಡೌಟ್ಸ್ ಇದೆಯಾ? ಸದ್ಯಕ್ಕಿಲ್ಲ. ಅದೇ ಟೀಚರ್ ಅಂದ್ರೆ ಏನೋ ಮಾಮೂಲಿ ಬೆಲ್ಗೋಸ್ಕರ ಕೆಲಸ ಮಾಡ್ಬಾರ್ದು ಅಂತ ಮೇಡಮ್ ಹೇಳ್ತಾರೆ. ಸುಮ್ಮನೆ ಬರ್ತಾರೆ ಅಂದ್ರೆ 5 ಗಂಟೆಗೆ ಹೋಗ್ಬಿಡ್ಬೇಕು ಅಥವಾ ಸಂಬಳ ತಗೋಬೇಕು ಅಂತಾರೆ. ನೀವು ಆರ್ಟಿಂದ ಮಾಡಬೇಕು. ಇವಾಗೆಲ್ಲ ನೀವು ಅನ್ಕೋಬಹುದು, ಎಲ್ಲ ಯೂಟ್ಯೂಬ್ ಏನೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನೋ ಬಂದಿದೆ, ಅಲ್ಲಿ ಏನ್ ಟೀಚರ್ಸ್ ರೋಲು ಅಂತ ಅನ್ಸುತ್ತೆ ನಿಮಗೆ. ಈಗ ಎಲ್ಲಾನು ಗೂಗಲ್ ಎಲ್ಲ ಸಿಗುತ್ತೆ, ಚಾಟ್ ಜಿಪಿಟಿ ಎಲ್ಲ ಸಿಗುತ್ತೆ. ನಿಜ, ಅಸೈನ್ಮೆಂಟ್ ಕೊಟ್ಟಾಗ ನಾವು ಟೆಕ್ನಾಲಜಿ ಬಂದಿರೋದ್ರಿಂದ